to the kill zone. I feel the silence chasing me. Shadows follow me everywhere I go. Danger's near, I can feel it. Say my name, feel that flame. Welcome to the kill zone. ಹಾಯ್ ಹಲೋ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಇವತ್ತು ನಾವು ಎಲ್ಲಿದ್ದೀವಿ ಅಂತ ಅಂದರೆ KTM ಶೋರೂಮ್ ಮುಂದೆ ಇದ್ದೀವಿ. ಸೊ ಶಿವಮೊಗ್ಗದ KTM ಶೋರೂಮ್. ಇವತ್ತು ನಮ್ಮ ಜೊತೆಗೆ ಇಲ್ಲಿ ನೋಡಿದ್ರೆ ಫೈನಲಿ ಡ್ಯೂಕ್ 160 ನನ್ನ ಕೈಗೆ ಸಿಕ್ತು. ಸೊ ಇವತ್ತು ಈ ಗಾಡಿನ ರಿವ್ಯೂ ಪ್ಲಸ್ ರೈಡ್ ರಿವ್ಯೂ ಎಲ್ಲದೂ ಮಾಡೋಣ. ಹೆಂಗಿದೆ ಏನು ಎಲ್ಲ ಕಂಪ್ಲೀಟಾಗಿ ಹೇಳ್ತೀನಿ. ಆ್ಯಕ್ಚುಲಿ ವೀಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಶಿವಮೊಗ್ಗ ಸುಪ್ರೀಂ ಬಜಾಜು ಮತ್ತು KTM ಶೋರೂಮ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದರೆ ಆ್ಯಕ್ಚುಲಿ ನಾನು ಬಂದಾಗ ಗಾಡಿ ಇರಲಿಲ್ಲ. ಆಮೇಲೆ ಈ ಡೇಟಿಗೆ ಬರುತ್ತಪ್ಪ ಗಾಡಿ, ನೀವು ಅವತ್ತು ಬನ್ನಿ ನಾವು ಕೊಡ್ತೀವಿ ಅಂತ ಹೇಳಿ ಕ್ಲೀನಾಗಿ ಗಾಡಿ ತಂದು ಕೊಟ್ಟಿದ್ದಾರೆ. ಸೊ ನಾವು ಅದೇ ಥರ ಕ್ಲೀನಾಗಿ ರಿವ್ಯೂ ಮಾಡಿ ಅವ್ರಿಗೆ ಕೊಡೋಣ. ಓಕೆ, ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ವೀಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟೇ ನಾನು ರೈಡ್ ರಿವ್ಯೂ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ನಿಲ್ಲಿಸ್ಬಿಟ್ಟು ರಿವ್ಯೂ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ತಡೆಯೋಕ್ಕಾಗ್ತಾಯಿಲ್ಲ. ಅದಕ್ಕೆ ಜಸ್ಟ್ ಒಂದು ರೈಡ್ ರಿವ್ಯೂ ಮಾಡಿ ಅಲ್ಲೆಲ್ಲರೂ ಹಾಕ್ಬಿಟ್ರು ಕಂಪ್ಲೀಟಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಏನೇನಿದೆ ಅಂತ. ಫಸ್ಟು ಸ್ಟಾರ್ಟ್ ಡ್ಯೂಕ್ 160 ನೈಸ್. ಆ ಒಂದು ಆ್ಯಕ್ಚುಲಿ ನಾನೇನು ಅಬ್ಸರ್ವ್ ಮಾಡಿದ್ದು ಅಂದರೆ ಲಾಸ್ಟ್ ಡ್ಯೂಕು 200, 250, 390 ಸೊ ಇದರಲ್ಲೆಲ್ಲ ಒಂದು ಸೌಂಡ್ ಬರುತ್ತೆ. ಅದಕ್ಕಿಂತ ಇದರಲ್ಲಿ ಸೌಂಡ್ ಡಿಫ್ರೆಂಟ್ ಇದೆ. ನಾನು ಅದನ್ನು ಅಬ್ಸರ್ವ್ ಮಾಡಿದ್ದೀನಿ. ಆಮೇಲೆ 125 ಆ ಸೌಂಡ್ ಇತ್ತು, ಬಟ್ ಈಗ ಇದು ಹೊಸ ಸೌಂಡ್ ಇದೆ. ಬಟ್ ಆ ಹೊಸ ಸೌಂಡ್ ಏನಕ್ಕೆ ಅಂತ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟ್ ಹೋಗ್ತಾ. ಓಕೆ, ಗಾಡಿ ಮೂವ್ ಮಾಡೋಣ. ಯಾವುದೋ ಅಣ್ಣ ಚೆನ್ನಾಗಿದೆ ಅಂತ ಹೋಗ್ತಾ ಇದ್ದಾನೆ ಗಾಡಿ ನೋಡ್ಕೊಂಡು. ಏನೇ 160 ಆಗಲಿ 250 ಆಗಲಿ ಡ್ಯೂಕು ನೋಡಿದ ತಕ್ಷಣ ಚೆನ್ನಾಗಿದೆ ಅಂದ್ಬಿಡ್ತಾರೆ. ಫಸ್ಟ್ ರೀಸನ್ ಕಲರು. ಓಹೋ, ಆರೆಂಜ್ ಸೂಪರ್ ಆಗಿದೆ ಗುರುವೆ. ಸೊ ಕುತ್ಕೊಳ್ಳೋಕೆ ಕಂಪ್ಲೀಟು ನಿಮಗೆ ಪಾಸ್ಚರ್ ಮಾತ್ರ ಸಾಕತ್ತಾಗಿದೆ. ಹ್ಯಾಂಡ್ಲ್ ಬಾರ್ ನಿಮಗೆ ಹಿಂಗೆ ಮೇಲೆ ಇದ್ದಂಗಿದೆ. ಕಂಪ್ಲೀಟಾಗಿ ಸ್ಟ್ರೈಟಾಗಿ ಹಿಂಗೆ ಕುತ್ಕೊಂಡಿದ್ದೀನಿ ನಾನು. ಇಲ್ಲ ಇದು ಅಷ್ಟೇ, ಹ್ಯಾಂಡು ಇದೆಲ್ಲ ಕ್ಲೀನಾಗಿ ಪ್ಲೇಸ್ ಆಗಿದೆ. ಮತ್ತು ಏನು ಪೈನ್ ಅಂತ ಏನು ಅನ್ನಿಸ್ತಾ ಇಲ್ಲ ನನಗೆ. ಓಹೋ, ಆಕ್ಸಲರೇಷನ್ ಮಾತ್ರ ಡ್ಯೂಕು ಆ ಒಂದು ಅವರ DNA ಬಿಡಲ್ಲ ಅವರು. ಮೇಯ್ನ್ ಅಬ್ಸರ್ವ್ ಮಾಡಿದ್ದು ಏನು ಗೊತ್ತಾ, ನಾನು ನಿಮಗೆ KTM ಅಂತಂದ್ರೇ ಇಂಜಿನ್ ಹೆಂಗಿರುತ್ತೆ ಹೇಳಿ, ಒಂಥರ ಅಗ್ರೆಸಿವು, ರಿಫೈನ್ಮೆಂಟ್ ಇರಲ್ಲ. ಸೊ ಆ ಥರ ಒಂದು ಇದಿರುತ್ತೆ. ಬಟ್ ಡ್ಯೂಕ್ 160 ಇದು ಕಂಪ್ಲೀಟ್ಲಿ ನ್ಯೂ ಇಂಜಿನ್ನು. SOHC ಸೆಟಪ್ ಬರುತ್ತೆ ನಿಮಗೆ, ಸಿಂಗಲ್ ಓವರ್ ಹೆಡ್ ಕ್ಯಾಮ್ ಸೆಟಪ್ ಬರುತ್ತೆ. ಆ ಒಂದು ರೀಸನ್ಗೆ ಈ ಗಾಡಿ ಬಂದ್ಬಿಟ್ಟು ಫುಲ್ಲು ರಿಫೈನ್ ಅನ್ನಿಸ್ತದೆ. ಮತ್ತು ನಿಮಗೆ ಆ ಒಂದು ಅಗ್ರೆಷನ್ ಅಂತ ನಿಮಗೆ ತುಂಬ ಅಗ್ರೆಷನು, ತುಂಬ ಒಂಥರ ಏನೋ ಸಿಂಪಲ್ ಹೇಳ್ಬೇಕು ಅಂದರೆ ಗಾಡಿ ಏನೋ ಟೆನ್ಷನ್ ಮಾಡ್ಕೊಂಡಿರ್ತಾರೆ, ಕೂಗಾಡ್ಕೊಂಡಿದೆ ಹಂಗೆ ಹೇಳೋಂಗೆ ಇಲ್ಲ. ಸ್ಮೂತಾಗಿರುತ್ತೆ. ನೀವು ಹಂಗೆ ಇಲ್ಲ ನೋಡ್ರಿ, ಸ್ಮೂತಾಗಿ ಕೊಟ್ಟರೆ ಹಂಗೆ ಪಿಕಪ್ ಆಗುತ್ತೆ ಗಾಡಿ. ನಾನು ಅದೇ ಹೇಳಿದ್ನಲ್ಲ, ಸೌಂಡು ಅಷ್ಟೇ ನಿಮಗೆ ಆ ಒಂದು ಹೆವಿ ಇದನ್ನು ಬಂದ್ಬಿಟ್ಟು ಸಕ್ಕತ್ತಾಗಿ ಟ್ಯೂನ್ ಮಾಡಿದ್ದಾರೆ. ಓಕೆ, ಫಸ್ಟ್ ಗಾಡಿನ ಒಂದು ಕಡೆ ಹಾಕಿದೆ. ಸೊ ಬಿಸಿಲು ಬೇರೆ ಸರಿ ಹೊಡಿತಾ ಇದೆ, ಒಳ್ಳೆ ಶೈನಿಂಗ್ ಬರ್ತಾ ಇದೆ ಗಾಡಿ ಮಾತ್ರ. ಸೊ ಫಸ್ಟ್ ಬಂದ್ಬಿಟ್ಟು ಕಂಪ್ಲೀಟ್ ಒಂದು ಓವರ್ ರೌಂಡ್ ತೋರಿಸ್ತೀನಿ ಗಾಡಿ ಹೇಗಿದೆ ಅಂತ ನೋಡಿ. ಸೊ ಲುಕ್ಕು ಮಾತ್ರ ಹೇಳೋದೇ ಬೇಡ, ಡ್ಯೂಕಿಂದು Gen 2 ಲುಕ್ ಇದರಲ್ಲಿದೆ. ಸೊ ನಿಮಗೆ ಗೊತ್ತಿದ್ದಂಗೆ ಈಗ Gen 3 ಬಂದಿತ್ತು, ಬಟ್ Gen 3 ಲುಕ್ಕನ್ನ ಈ 160 ತೊಗೊಂಬರಲಿಲ್ಲ ಅವರು. ಇಲ್ಲಿ ನೋಡಿ, ಇದೆ ಆ್ಯಕ್ಚುಲಿ ಈ ಒಂದು ಇದೆಯಲ್ಲ ಲುಕ್ಕು, ಇದಕ್ಕೆ ಎಷ್ಟೋ ಜನ ಭಾಳ ಇಷ್ಟಪಡೋದು. ಓಕೆ, ಈ ಸೈಡಿಂದ ನೋಡಿದ್ರೆ ಹಿಂಗಿದೆ ಗಾಡಿ. ಸೊ ಕಂಪ್ಲೀಟ್ ಒಂದು ವ್ಯೂ. 160cc ಬರುತ್ತೆ ಅಂತ ಹೇಳಿ KTMನವರು ಅನೌನ್ಸ್ ಮಾಡಿದರು. ಆಮೇಲೆ ತುಂಬ ಟೈಮ್ ತೊಗೊಂಡೆ ಅವರು ಮಾಡಿದ್ರು ಅಂತಲೇ ಹೇಳ್ಬೋದು ಈ ಗಾಡಿನ. ಆ್ಯಕ್ಚುಲಿ ಇದು ಮೈನ್ ತೊಗೊಂಬಂದಿದ್ದೇನೆ 160cc ಸೆಗ್ಮೆಂಟಲ್ಲಿ ಇವರು ಕಾಂಪಿಟೇಷನ್ ಮಾಡಬೇಕು ಅಂತ. ಅದರಲ್ಲೂ ಮೇಯ್ನಾಗಿ ಹೇಳಬೇಕು ಅಂದರೆ ಯಮಹಾಗೆ ಕಾಂಪಿಟೇಟ್ ಮಾಡಬೇಕು ಅಂತ. ಆ್ಯಕ್ಚುಲಿ ನಿಮಗೆ ಗೊತ್ತಿರುತ್ತೆ, ಸೊ MT-15 ಅಂತ ಒಂದು ಗಾಡಿ ಇದೆ. ಸೊ ಆ ಗಾಡಿಗೆ ಕಾಂಪಿಟೇಷನ್ ಮಾಡಬೇಕು ಅಂತಲೇ ಮೇಯ್ನಾಗಿ ಗಾಡಿ ಇಳಿಸಿರೋದು. ಸೊ ಇದು ಆ ಗಾಡಿ ಕಾಂಪಿಟ್ ಮಾಡುತ್ತಾ ಅಥವಾ ಹೆಂಗೆ ಏನು ಅಂತೇಳಿ ನಾನು ನಿಮಗೆ ಹೇಳ್ತೀನಿ ನೆಕ್ಸ್ಟು. ಸೊ ಫಸ್ಟು ನಾವು ಇಂಜಿನ್ ಆ್ಯಂಡ್ ಪರ್ಫಾರ್ಮೆನ್ಸ್ ಅಂತ ನೋಡೋದಾದರೆ, ಈ ಗಾಡೀಲಿ ಬಂದುಬಿಟ್ಟು ನಿಮಗೆ 160cc ಸೊ ಲಿಕ್ವಿಡ್ ಕೂಲಿಂಗ್ ಇಂಜಿನ್ ಬರುತ್ತೆ ನಿಮಗಿದು.
ನೆಕ್ಸ್ಟ್ ಪವರ್ ಆ್ಯಂಡ್ ಟಾರ್ಕ್ ಅಂತ ನೋಡೋದಾದ್ರೆ ಪವರ್ ಬಂದುಬಿಟ್ಟು ನಿಮಗೊಂದು 19 BHP ಪವರ್ ಬರುತ್ತೆ. ಟಾರ್ಕ್ ಅಂತ ನೋಡಿದ್ರೆ ನಿಯರ್ಲಿ ಒಂದು 15.5 ಏನೋ ಟಾರ್ಕ್ ಬರುತ್ತೆ ನಿಮಗೆ. ಸೊ ಒಂದು ಒಳ್ಳೆ ಪವರ್ ಆ್ಯಂಡ್ ಟಾರ್ಕ್ ರೇಂಜ್ ಅಂತಲೇ ಹೇಳ್ಬೋದು. ಸೊ ಇವಾಗ ಲೈಟಿಂಗ್ಸ್ ಅಂತ ನೋಡೋದಾದ್ರೆ ನಿಮಗೆ ಇದರಲ್ಲಿ ಕಂಪ್ಲೀಟ್ LED ಸೆಟಪ್ ಸಿಗುತ್ತೆ, ಎಲ್ಲೂ ಹ್ಯಾಲಜನ್ ಸೆಟಪ್ ಇರಲ್ಲ. ಸೊ ಫ್ರಂಟ್ ಹೆಡ್ಲೈಟ್ ಇರ್ಬೋದು, ಆಮೇಲೆ ಹಿಂದ್ಗಡೆ ಟೈಲ್ ಲೈಟ್ ಇರ್ಬೋದು, ಆಮೇಲೆ ಇಂಡಿಕೇಟರ್ಸ್ ಇರ್ಬೋದು. ಸೊ ಕಂಪ್ಲೀಟ್ ಬಂದ್ಬಿಟ್ಟು ನಿಮಗೆ ಎಲ್ಲದೂ LEDನೇ ಇರುತ್ತೆ, ಯಾವುದು ಹ್ಯಾಲಜನ್ ಇರಲ್ಲ. ಇಂಜಿನ್ ಸೌಂಡ್ ಏನಿದೆ ಅಲ್ವಾ, ಕಂಪೇರ್ ಟು ಡ್ಯೂಕ್ 200, 250, 390 ಇದೆಲ್ಲ ಬಂದ್ಬಿಟ್ಟು ಸ್ವಲ್ಪ ಡಿಫ್ರೆಂಟ್ ಇದೆ ಅಂತ ನಾನು ಹೇಳಿದೆ. ಯಾಕೆ ಅಂತಂದರೆ ಈ ಗಾಡೀಲಿ ಬಂದ್ಬಿಟ್ಟು ನಿಮಗೆ SOHC ಸೆಟಪ್ ಬರುತ್ತೆ, ಅಂದರೆ ಸಿಂಗಲ್ ಓವರ್ ಹೆಡ್ ಕ್ಯಾಮ್ ಅಂತ ನಾನು ಬರ್ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಸೊ ಈ ಸೆಟಪ್ ಬರೋ ರೀಸನ್ ಏನಾಗುತ್ತೆ ಅಂತಂದರೆ ಸೌಂಡಿಂದ ಹಿಡಿದು ಆಮೇಲೆ ಇಂಜಿನ್ ರಿಫೈನ್ಮೆಂಟು ಅಷ್ಟೇ. ಸೊ ಇದು ಎಷ್ಟು ಜನಕ್ಕೆ ಇದಾಯಿತು ಅಂತ ನನಗೆ ಗೊತ್ತಿಲ್ಲ, ಬಟ್ ಇಂಜಿನ್ ರಿಫೈನ್ಮೆಂಟ್ ಬಂದು ನನಗನ್ಸಿದ್ದು ಡ್ಯೂಕ್ 160 ಭಾಳ ಚೆನ್ನಾಗಿದೆ. ನಾನು ಆ್ಯಕ್ಚುಲಿ ಎಷ್ಟೋ ಗಾಡಿ 200 ಆಮೇಲೆ RC ಅದೆಲ್ಲದೂ ಮಾಡಿದ್ದೀನಿ. ಸೊ ಅದೆಲ್ಲದರಲ್ಲೂ ನಾನು ನೋಡಿದಾಗ ಹೆಂಗೆ ಅಂದರೆ ಗಾಡಿ ಒಂಥರ ಫುಲ್ಲು ಏನೋ ಅಗ್ರೆಸಿವ್ ಆಗಿ ಸುಮ್ಮನೆ ಒಂಥರ ಕುಕ್ಕೊಳಂಗೆ ಇರುತ್ತೆ. ಬಟ್ ಈ ಗಾಡೀಲಿ ಬಂದ್ಬಿಟ್ಟು ಅದು ಇಲ್ಲ, ನಿಮಗೆ ಕಮ್ಮಿ ಇದೆ. ಸೊ ಒಂದು ರಿಫೈನ್ಮೆಂಟ್ ಅನ್ನೋದು ಏನಿದೆ ಅಲ್ವಾ, ಈ ಗಾಡೀಲಿ ಬಂದ್ಬಿಟ್ಟು ನಾನು ಅಬ್ಸರ್ವ್ ಮಾಡ್ದಂಗೆ ರಿಫೈನ್ಮೆಂಟ್ ತುಂಬ ಚೆನ್ನಾಗಿದೆ ಈ ಗಾಡೀಲಿ. ಇಗ್ನಿಷನ್ ಆನ್ ಮಾಡ್ತೀನಿ, ಸೌಂಡ್ ಹೆಂಗಿದೆ ಅಂತ ಕೇಳಿಸ್ಕೊಳ್ಳಿ. ಆ ಒಂದು ಸೌಂಡೇ ಒಂಥರ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ, ನನಗೆ ಫೀಲ್ ಆಯ್ತು ಆ ಥರ. ಸೊ ನೀವ್ಯಾರಾದರೂ ಗಾಡಿ ನೋಡಿದರೆ ಅಥವಾ ಓಡಿಸಿದ್ರೆ ನಿಮ್ಮ ಒಪಿನಿಯನ್ನ ಹೇಳಿ ಕಮೆಂಟ್ಸಲ್ಲಿ. ಫೀಚರ್ಸ್ ಎಲ್ಲ ನೋಡೋದಾದ್ರೆ ಆಮೇಲೆ ಹೇಳ್ದಂಗೆ ಇದು ಬಂದ್ಬಿಟ್ಟು ಕನ್ಸೋಲ್ ಕಂಟ್ರೋಲ್ ಮಾಡೋಕ್ಕೆ, ಇದು ಬಂದ್ಬಿಟ್ಟು ಹಜಾರ್ಡ್ ಲೈಟು, ಇದು ಬಂದ್ಬಿಟ್ಟು ಫಾಸ್ಟ್ ಲೈಟು. ಸೊ ನೆಕ್ಸ್ಟ್ ಹಾರ್ನ್, ಇಂಡಿಕೇಟರು. ಸೊ ಇಲ್ಲಿ ಇಂಜಿನ್ ಕಿಲ್ ಸ್ವಿಚ್ಚು, ಆಮೇಲೆ ಸೆಲ್ಫು. ಈಗ ಮತ್ತೆ ಗಾಡಿ ತೊಗೊಂಡು ಮತ್ತೆ ನಿಮಗೆ ಕಂಪ್ಲೀಟ್ ಒಂದು ಎಕ್ಸ್ಪೀರಿಯೆನ್ಸ್ ಹೇಳ್ತೀನಿ. ಸೊ ಇಲ್ಲಿ ನೋಡಿ ಕೂತಾಗ ಕಂಪ್ಲೀಟು ಇದು ನಿಮಗೆ ಈಗ ಒಂದು ಆ್ಯಂಗಲ್ ಬಂದ್ಬಿಡುತ್ತೆ. ಬಟ್ ಏನಂದರೆ ಹ್ಯಾಂಡಲ್ ಬಾರ್ ನಿಮಗೆ ಸ್ವಲ್ಪ ಮೇಲಿರೋದಕ್ಕೆ ನಿಮಗೆ ಇಲ್ಲೆಲ್ಲ ಪೇಯ್ನ್ ಅನಿಸಲ್ಲ, ಏನೂ ಅನಿಸಲ್ಲ, ಜಸ್ಟ್ ನಾರ್ಮಲ್ ರೈಡಿಂಗ್ ಪೋಸ್ಚರ್ ಅಂತಲೇ ಅನಿಸುತ್ತೆ. ಬಟ್ ಆದರೆ ಜಸ್ಟ್ ಲೈಕ್ ಒಂದು ಸ್ಪೋರ್ಟಿ ಪಾಸ್ಚರ್ ಥರನೂ ಇದೆ. ಓಕೆ, ಹಿಂಗೊಂದು ರೌಂಡ್ ಹೋಗಿ ಬಂದು ಹಿಂಗೆ ರೋಡಿಗೆ ತೊಗೊಂಡೋಗ್ತೀನಿ. ಸೊ ಲೈಕ್ ಕಂಪ್ಲೀಟಾಗಿ ಅದೇ ನಾನು ಇಂಜಿನ್ ಸೌಂಡಿಂದ ಈ ವಿಡಿಯೋದಲ್ಲಿ ಫುಲ್ ಇಂಜಿನ್ ಸೌಂಡ್ ಅಂತಲೇ ಹೇಳ್ತೀನಿ, ಯಾಕಂದರೆ ನಾನು ಅದನ್ನು ಟೆಸ್ಟ್ ಮಾಡಬೇಕು ಅಂತಲೇ ಇದ್ದೆ. ಸೊ ನಿಮಗೆ ಲಾಸ್ಟ್ ಡ್ಯೂಕ್ 200 ಎಲ್ಲ ಬಂದ್ಬಿಟ್ಟು DOHನೇ ಬರೋದು, ಇದರಲ್ಲಿ SOHC ಅಲ್ಲ. ಸೊ ಅದಕ್ಕೆ ಅದು ಹೆಂಗಿರುತ್ತೆ ಏನು ನೋಡೋಣ ಅಂತಲೇ ನಾನು ಫಸ್ಟ್ ಗಾಡಿ ರೈಡ್ ಮಾಡಿದ್ದು. ಸೊ ಅದು ಫೀಲ್ ಬರುತ್ತೆ, ನೀವು ಓಡಿಸಿದ್ರೆ ನಿಮಗೂ ಗೊತ್ತಾಗುತ್ತದು. ಟರ್ನಿಂಗ್ ರೇಡಿಯಸ್ಸೇ ಒಳ್ಳೆ ಸಕ್ಕದಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ, ಎಷ್ಟು ಟರ್ನ್ ಆಗುತ್ತೆ. ಓ ಇನಿಷಿಯಲ್ಸ್ ನೋಡಿ ಹೆಂಗಿದೆ. ಸಿ ಓಹೋ, ಆ ಒಂದು ಇನ್ಸ್ಟೆಂಟು ಬ್ರೇಕಿಂಗ್ ಇದೆಯಲ್ಲ. ಮನು ಇಲ್ಲೇ ಬರ್ತೀನಿ ಇವತ್ತು ನಮ್ಮ ಜೊತೆಗೆ, ಪಾಪ ನಮ್ಮ ಮನು ಬಂದಿದ್ದಾನೆ ಬೈಕ್ ರಿವ್ಯೂ ಮಾಡೋಕ್ಕೆ. ಓಕೆ, ಇಲ್ಲಿ ನೋಡಿ RPM ಲೈಟು ಬ್ಲಿಂಕ್ ಆಗ್ತಾಯಿದೆ. ಬಾ ಏ ಸೀರಿಯಸ್ಲಿ ಗುರು, ಇನಿಷಿಯಲು ಮತ್ತು ಮಿಡ್ ರೇಂಜಿಗೆ ಸಕ್ಕತ್ತಾಗಿದೆ ಮಾತ್ರ. ರೇರಲ್ಲಿ 4 ಟೀತ್ ಜಾಸ್ತಿ ಮಾಡಿರೋದು ಸಕ್ಕತ್ತ ವರ್ಕ್ ಆಗ್ತದೆ. ಕಾಮ್ ಆ್ಯಂಡ್ ಆರಾಮ್ಸೆ ರೈಡ್ ಮಾಡ್ಬೋದು ನೀವು ಇದನ್ನು. ಆ್ಯಕ್ಚುಲಿ ನನಗೆ ಭಾಳ ಇಷ್ಟ ಆಗಿದೆ ಹೆಂಗೆ ಗೊತ್ತಾ, ಥ್ರಾಟಲ್ ರೆಸ್ಪಾನ್ಸು. ಇದರಲ್ಲಿ ನಿಮಗೆ ರೈಡ್ ಬೈ ವೈರ್ ಬರೋಲ್ಲ. ನೀವು ಡ್ಯೂಕ್ 200 ನೋಡಿದ್ರೂ ನಿಮಗೆ ರೈಡ್ ಬೈ ವೈರ್ ಇಲ್ಲ, ಅದರಲ್ಲೂ ನಿಮಗೆ ಇದೇ ಬರೋದು, ವೈರೇ ಬರೋದು. ಬಟ್ ಆದರೆ ಆ ಒಂದು ರೆಸ್ಪಾನ್ಸ್ ಇದೆಯಲ್ಲ, ರೆಸ್ಪಾನ್ಸ್ ಮಾತ್ರ ಸಾಕಾಗಿದೆ. ನಂಗೆ ಅದೇ ಇಷ್ಟ ಆಗ್ತಾ ಇರೋದು. ಡ್ಯೂಕ್ 200 ಹಂಗೆ ಇತ್ತು, ಬಟ್ ಆದರೆ ಸೇಮ್ ಆ ಒಂದು ಫೀಲ್ ಇದರಲ್ಲೂ ಬರ್ತಾ ಇದೆ. ಅದು ಮೇಯ್ನ್ಲಿ ಬಿಕಾಸ್ ಆಫ್ ಸ್ಪ್ರಾಕೆಟಲ್ಲಿ ಎಷ್ಟು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವರು. ಆ ಥಿಂಕಿಂಗ್ ಸಕ್ಕತ್ತಾಗಿದೆ. ಸೊ ನೋಡಿ, ನಾನೀಗ ಆರಾಮಾಗಿ ಒಂದು ಲೆವೆಲಿಗೆ ಕ್ರೂಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲ ಗೇರು ಹಾಕಿದ್ದೀನಿ, ಇಲ್ಲಿ ನೋಡ್ತಾ ಇರ್ಬೋದು, 6th ಗೇರು ಆರಾಮಾಗಿ ಹೋಗ್ತಾ ಇದ್ದೀನಿ. ಸೊ ಈಗ ನೋಡಿ, ನಾನು ಡೌನ್ ಮಾಡ್ತೀನಿ, ಫುಲ್ಲು ಡೌನ್ ಮಾಡ್ತೀನಿ.
ಆಕ್ಸಿಲೇಟರ್ ಬಿಟ್ಟಿದ್ದೀನಿ ನಾನು, ಬ್ರೇಕ್ ಹಿಡಿತಾ ಇಲ್ಲ. ಇಲ್ಲಿ ನೋಡಿ, ನಾನು ಈ ಸ್ಪೀಡಲ್ಲಿ ಹಿಂಗೆ ಹೋದ್ರೂ ನಿಮಗೆ ಆ ಚೈನ್ ಸ್ಲ್ಯಾಕಿಂಗೇ ಇಲ್ಲ. ಆ್ಯಕ್ಚುಲಿ ಇದೇ ಗಾಡೀಲಿ ಬೇಕಾಗಿರೋದು. ಈಗ ನಾನು R15 ನನ್ನ ಬೈಕ್ R15 ಇದೆ ಅಲ್ಲ, ಸೊ ಅದರಲ್ಲಿ ನೀವೇನಾರು 6th ಗೇರಲ್ಲಿ ಹಿಂಗೆ ಹೋಗ್ಬಿಟ್ರೆ ಚೈನ್ ಬಡ್ಕೊಳಕ್ಕೆ ಸ್ಟಾರ್ಟ್ ಆಗುತ್ತೆ ಗಟ 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 ನನಗೆ. ಸೊ ಆ ಲೆವೆಲಿಗೆ ಸ್ಲ್ಯಾಕಿಂಗ್ ಬರುತ್ತೆ. ಬಟ್ ಇದು ಬಂದ್ಬಿಟ್ಟು ಸಖತ್ತಾಗಿ ಡಿಸೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಎಷ್ಟು ಒಂದು ಚೂರು ಸೌಂಡ್ ಇಲ್ಲ ಗುರು. ಬಟ್ ಇದು ಸ್ಪೀಡೋಮೀಟ್ರ್ ಕನೆಕ್ಟ್ ಆಗಿದ್ರೆ ತೋರಿಸಿದ್ದೆ. ಬಟ್ ಆದರೆ ಏನು ಮಾಡ್ತೀರಾ, ನಾನು ಅರ್ಜೆಂಟಾಗಿ ಗಾಡಿ ಬೇಕು ಅಂತ ಹೇಳಿದ್ದಕ್ಕೆ ಅವ್ರು ಸ್ಪೀಡೋಮೀಟ್ರ್ ಕನೆಕ್ಟ್ ಮಾಡಲಿಲ್ಲ, ಹಂಗೆ ಕೊಟ್ಟರು. ಇವಾಗ ರಿಯಲ್ಲು ಬ್ಯಾಟಲ್ಗೆ ಬರೋಣ. ಈ ಗಾಡಿ MT-15ಗೆ ಪಕ್ಕಾ ಕಾಂಪಿಟೇಟರಾ ಇಲ್ವಾ ಅಂತ. ನೀವೆಷ್ಟೋ ಜನ ವಿಡಿಯೋ ನೋಡಿರ್ತೀರ. ಈಗ ಈ ಗಾಡಿ ಬಂದ್ಬಿಟ್ಟು ಟಾಪ್ ಸ್ಪೀಡು ನಿಮಗೆ ಒಂದು 120 ಏನೋ ಹೋಗಿರುತ್ತೆ. ಸೊ 120 ಕಿಲೋಮೀಟ್ರ್ ಅಷ್ಟೇ ಪರ್ ಅವರ್ ಹೋಗಿರುತ್ತೆ. ಅದಕ್ಕೆ ಮೇಲೆ ಹೋಗ್ತಾ ಇರಲ್ಲ, ಯಾರದೇ ವಿಡಿಯೋ ನೋಡಿದ್ರು ಅಷ್ಟೇ ಹೋಗಿರುತ್ತೆ. ಸೊ ಅದರಿಂದನೇ ಎಷ್ಟೋ ಜನ MT ಎಲ್ಲ 140 145 ಎಲ್ಲ ಹೋಗುತ್ತೆ, ಇದೇನಿದೆ ಇಷ್ಟೇ ಹೋಗುತ್ತೆ, ಹಂಗೆ ಹಿಂಗೆ ಅಂತ ಅಂತಿದ್ದಾರೆ. ಬಟ್ ನನಗೆ ಕೇಳಿದ್ರೆ ನಾನು ಹೇಳೋದು ನಿಮಗೆ, ಇದು ಬಂದು ಪಕ್ಕಾ ಕಾಂಪಿಟೇಟರ್ MT-15ಗೆ. ನಾನು ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಇನಿಷಿಯಲ್ಸ್ ಇದೆಯಲ್ಲ ಸಾಕತ್ತಾಗಿದೆ ಮಾತ್ರ. ಇನಿಷಿಯಲ್ಸ್ ನನಗೆ ಭಾಳ ಇಷ್ಟ ಆಯಿತು. ಬೇರೆಯವ್ರ ಎಕ್ಸ್ಪೀರಿಯೆನ್ಸ್ ನನಗೆ ಗೊತ್ತಿಲ್ಲ, ಬಟ್ ನನ್ನ ಎಕ್ಸ್ಪೀರಿಯೆನ್ಸ್ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ಆ ಲೆವೆಲಿಗಿದೆ ಮಾತ್ರ ಇನಿಷಿಯಲ್ಲು. ನೀವು ಬೇಕಾದ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ಅನ್ಸಿದ್ರು ನಿಮಗೆ, ನೀವು ಒಂದ್ಸಲ ಶೋರೂಮ್ಗೆ ಹೋಗ್ಬಿಟ್ಟು ರೈಡ್ ತೊಗೊಳ್ಳಿ, ಈ ಗಾಡಿನ ಒಂದು ಟೆಸ್ಟ್ ರೈಡ್ ತೊಗೊಳ್ಳಿ, ನಿಮಗೆ ಅನ್ಸುತ್ತೆ ಅವಾಗ ಎಷ್ಟು ಸಕ್ಕತ್ತಾಗಿ ಇನಿಷಿಯಲ್ ಪವರ್ ಡೆಲಿವರಿ ಇದೆ ಅಂತಂದರೆ ಸೂಪರ್ ಆಗಿದೆ ಮಾತ್ರ. ನಿಮಗೆ ಮತ್ತೆ ನಾಯ್ಸು ಹೆವಿ ಇಲ್ಲ. ಅಂದರೆ ಆ ಒಂದು ಅಗ್ರೆಸಿವ್ ತುಂಬ ಇದರಲ್ಲಿ ಇರುತ್ತಲ್ಲ, ಆ ಒಂದು ಡ್ಯೂಕ್ ಇಂಜಿನೇ ಅಲ್ಲ, ಇದು ಒಂಥರ ಹೊಸ ಇಂಜಿನ್ ಸಕ್ಕತ್ತಾಗಿ ಮಾಡಿದ್ದಾರೆ. ನಂಗೆ ಅದು ಭಾಳ ಇಷ್ಟ ಆಯಿತು. ನೀವೇನಾರು ಇದನ್ನು ಅಂದರೆ ಎಷ್ಟೊಂದು ವೀಡಿಯೋ ನೋಡ್ಬಿಟ್ಟು ಟಾಪ್ ಎಂಡು ಹೋಗ್ತಾ ಇಲ್ಲ ಹಂಗೆ ಹಿಂಗೆ ಅಂತ ನೋಡಿ ಈ ಗಾಡಿನ ಏನಾರು ತೊಗೊಳಕ್ಕೆ ಹಿಂಜರಿತಿದ್ರೆ ಸೀರಿಯಸ್ಲಿ ಹೇಳ್ತೀನಿ, ನೀವು ಮಿಸ್ ಮಾಡ್ಕೋತಾ ಇದ್ದೀರಾ. ಒಂದ್ಸಲ ಶೋರೂಮ್ ವಿಸಿಟ್ ಮಾಡಿ, ನೀವು ಈ ಗಾಡಿನ ರೈಡ್ ಮಾಡಿ, ನಿಮಗೂ ಪಕ್ಕ ಇಷ್ಟ ಆಗುತ್ತೆ. ಇವನೇನಪ್ಪ ಇವನು ಏನೋ KTM ಅವ್ರ ಹತ್ರ ದುಡ್ಡಿಸ್ಕೊಂಡು ಏನೋ ವೀಡಿಯೋ ಮಾಡ್ತಾವನೆ ಅಂತ ಅನ್ಕೋಬೋದು. ಅವರು ನನಗೆ ₹1 ದುಡ್ಡು ಕೊಡ್ತಾ ಇಲ್ಲ, ನಾನು ಏನೋ ಈ ಗಾಡಿ ಏನೋ ಮೇಲ್ ತೊಗೊಂಡೋಗಿ ಕೂರಿಸ್ಬೇಕು ಹಂಗೆ ಹಿಂಗೆ ಅಂತ ಹೇಳ್ತಾ ಇಲ್ಲ. ಒಂದು ಒಳ್ಳೆ ಗಾಡಿನ ನಿಮ್ಮ ಮುಂದೆ ಇಡೋದೇ ನನ್ನ ಕೆಲಸ ಅಷ್ಟೇ. ಸೊ ಅದು ನನ್ನ ಕರ್ತವ್ಯ. ನಾನು ಏನಿದೆ ಅನ್ನೋದನ್ನ ಕರೆಕ್ಟಾಗಿ ಹೇಳಬೇಕು. ಅದನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ. ನಾನು ಹಂಗಿದೆ ಹಿಂಗಿದೆ ಅಂತ ಏನೋ ಹೇಳಿದ್ರು ನೀವು ಒಂದ್ಸಲ ಟೆಸ್ಟ್ ಮಾಡಿ ನೋಡಿ, ಅವಾಗ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಇಷ್ಟು ಪ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತ. ನಾನು ಇದೇ ಥರ ಒಂದು 2-3 ವೀಡಿಯೋ ನೋಡಿದ್ದೆ, ಬಟ್ ನಾನು ಬೇಗ ನಂಬಲ್ಲ. ಅಂದರೆ ಹಿಂಗಿದೆ ಹಿಂಗೆ ನಾನು ಟೆಸ್ಟ್ ಮಾಡಿದ್ಮೇಲೆ ನಂಬೋದು. ಸೊ ನಾನು ವಿಡಿಯೋ ನೋಡಿದೆ, ಏನಪ್ಪ ಹಿಂಗೆ ಸೊ ಇಷ್ಟು R&D ಮಾಡಿ ಇಷ್ಟೆಲ್ಲ ಮಾಡಿ ಇದು ಮಾಡಿದ್ರು ಅವರು, ಈ ಥರ ಎಲ್ಲ ಹೇಳ್ತಾ ಇದ್ದಾರಲ್ಲ ಇವರು ಬ್ಲಾಗರ್ಸು ಹಂಗೆ ಹಿಂಗೆ ಅಂತೆಲ್ಲ ನಾನು ನೋಡಿದೆ. ಸೊ ಅದಕ್ಕೆ ನಾನೇನು ಅಂದ್ಕೊಂಡಿದ್ದೆ, ಒಂದು ರೈಡ್ ಮಾಡೋ ನಾವು ನೋಡೋಣ ಅಂತ ಹೇಳಿನೇ ಕಾದು ಈ ಗಾಡಿನ ಲೇಟಾಗಿ ಮಾಡ್ತಾ ಇದ್ದೀನಿ ರಿವ್ಯೂ. ಸೊ ನೀವು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬಿಡಿ. ನೀವೇನಾದ್ರು ಸ್ಕಿಪ್ ಮಾಡಿದ್ರೆ ನಿಮಗೆ ಏನಾದ್ರು ಇನ್ಫಾರ್ಮೇಷನ್ಸ್ ಮಿಸ್ ಆಗ್ಬೋದು. ಹಂಗೇನಾದ್ರು ವೀಡಿಯೋ ಸ್ಲೋ ಅನ್ನಿಸ್ತಿದೆ ಅಂತಂದರೆ 1.25x ಏನೋ ಹಾಕ್ಬಿಟ್ಟು ವೀಡಿಯೋನ ನೋಡಿ. ಬಟ್ ಇನ್ಫಾರ್ಮೇಷನ್ ಮಾತ್ರ ಕರೆಕ್ಟಾಗಿ ಕೊಟ್ಟಿರ್ತೀನಿ, ನನಗೇನು ಹಾನೆಸ್ಟಾಗಿ ಇರ್ತದೆ ನಾನು ಕೊಟ್ಟಿರ್ತೀನಿ. ಸೊ ನೆಕ್ಸ್ಟ್ ಬಂದರೆ ಓಕೆ, ಈಗ ಡ್ಯೂಕ್ 200 ತೊಗೋಬೋದಾ 160 ತೊಗೋಬೋದಾ ಅಂತ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಎರಡೂ ಒಳ್ಳೆ ಕಾಂಪಿಟೇಟಿವ್ ಬೈಕೇನೆ. ನೀವೇನಾದ್ರು ಈಗ ಇನಿಷಿಯಲ್ ರೈಡರ್ ಆಗಿದ್ರೆ ಅಂದರೆ ಒಂದು 150cc ನೋಡ್ತಾ ಇದ್ದೀರಾ, ಒಳ್ಳೆ ಗಾಡಿ ನೋಡ್ತಾ ಇದ್ದೀರಾ ಅಂತಂದರೆ ಕಣ್ಣು ಮುಚ್ಕೊಂಡು ಈ ಗಾಡಿಗೆ ಬರ್ಬೋದು. ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂತ ಅಂದರೆ, ಈ ಗಾಡೀಲಿ ಬಂದ್ಬಿಟ್ಟು ನಿಮಗೆ ಕಾಂಪ್ಲೀಟಾಗಿ ಎಲ್ಲ ಕಾಂಪ್ಯಾಕ್ಟಾಗಿ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಇದಿಲ್ಲ ಅನ್ನಂಗೆ ಇಲ್ಲ, ಆ ಥರ ಕ್ಲೀನಾಗಿ ಕಾಂಪ್ಯಾಕ್ಟಾಗಿ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಡ್ಯೂಕ್ 200 ಬಂದ್ಬಿಟ್ಟು ಇದಕ್ಕಿಂತ ಒಂದು ಲೆವೆಲ್ ಜಾಸ್ತಿ, ಅಂದರೆ ನಿಮಗೆ ಪವರ್ ಸ್ವಲ್ಪ ಜಾಸ್ತಿ ಬರುತ್ತದು. ಸೊ ಪವರ್ ಜಾಸ್ತಿ ಬರೋ ರೀಸನಿಗೆ ಏನಾಗುತ್ತೆ ಅಂತಂದರೆ, ಅಲ್ಲೂ ಲೈಕ್ ನೀವೀಗ ಪವರ್ ನನಗೆ ಬೇಕೇ ಬೇಕು, ನಾನು ಹೋಗ್ತೀನಿ ಅಂತಂದರೆ ಮೈಲೇಜ್ ಕಾಂಪ್ರಮೈಸ್ ಆಗಬೇಕು, ಇಂಜಿನ್ ಅಗ್ರೆಸಿವ್ ಇರುತ್ತೆ, ರಿಫೈನ್ಮೆಂಟ್ ಕಮ್ಮಿ, ಅದೆಲ್ಲದೂ ನೀವು ಮಾಡ್ಕೋಬೇಕಾಗುತ್ತೆ. ಬಟ್ ಇದರಲ್ಲಿ ಹೆಂಗೆ ಅಂತಂದರೆ, ನಿಮಗೆ ಇಂಜಿನ್ ರಿಫೈನ್ಮೆಂಟಿಂದ ಹಿಡಿದು ಮೈಲೇಜಿಂದ ಹಿಡಿದು ಎಲ್ಲದೂ ಕಾಂಪ್ಯಾಕ್ಟಾಗಿ ಕ್ಲೀನಾಗಿ ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಇದನ್ನು ಚಾಯ್ಸ್ ಮಾಡ್ಬೋದು. ನೀವೇನಾದ್ರು 200 ಗಾಡಿ ಲಾಸ್ಟ್ ಓನ್ ಮಾಡಿ ಈ ಗಾಡಿಗೆ ಬರ್ತಾ ಇದ್ದೀರಾ ಅಂತಂದರೆ ಸ್ವಲ್ಪ ಬಂದು ಚೆಕ್ ಮಾಡಿ ನೋಡಿ ತೊಗೊಳ್ಳಿ ಅಷ್ಟೇ. ಬಟ್ ಇದೇ ಫಸ್ಟ್ 160, ಈಗ ನೀವೇನೋ 150 ಪಲ್ಸರು ಅಥವಾ ಬೇರೆ ಯಾವುದೋ 150 ಹೊಡಿತಾ ಇದ್ರಿ ಗಾಡಿನ ಅಂತಂದರೆ ಈ ಗಾಡಿಗೆ ಕಣ್ಣು ಮುಚ್ಕೊಂಡು ಸ್ವಿಚ್ ಆಗ್ಬೋದು, ತೊಂದರೆನೇ ಇಲ್ಲ. ಹೈಯರ್ CC ಎಲ್ಲ ಹೋಗಿ ನೀವು ರನ್ ಮಾಡಿ ಇದಕ್ಕೆ ಬಂದುಬಿಟ್ಟು ನನಗೆ ಪವರ್ ಇಲ್ಲ ಹಂಗೆ ಅಂತಂದರೆ ಅದು ಅರ್ಥ ಇಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಆಪ್ಷನ್ಸ್ ಇರುತ್ತೆ. ಸೊ ಅವ್ರು ಆ ಥರ ನೋಡಿ ತೊಗೋಬೋದು. ಬಟ್ ಆದರೆ ಯಾರೋ ಒಬ್ಬರು ಹೇಳಿದ್ರು, ಆ ವಿಡಿಯೋದಲ್ಲಿ ಏನೋ ತೋರಿಸಿದ್ರು, ಸುಮ್ಮನೆ ಏನೋ ಹಾಕಿದ್ರು, ಅದು ಹಂಗೆ ಐತೆ ಹಿಂಗೆ ಐತೆ, ಆ ಟಾಪ್ ಎಂಡ್ ಹೋಗಲ್ಲ, 150 ಹೋಗಲ್ಲ, 160 ಹೋಗಲ್ಲ ಅಂತ ನೋಡ್ಕೊಂಡು ನೀವೇನಾರು ಸುಮ್ಮನೆ ಹಾಕ್ಬಿಟ್ಟು ಈ ಗಾಡಿನ ಚಾಯ್ಸ್ ಮಾಡಲಿಲ್ಲ ಅಂದರೆ ಲಾಸ್ ಆಗೋದು ನಿಮಗೇನೆ. ಸೊ ಯಾವತ್ತು ನೀವು ಗಾಡಿನ ಲೈವಾಗಿ ಹೋಗಿ ರೈಡ್ ಮಾಡಿನೇ ನೀವು ತೊಗೋಬೇಕು. ಯಾರೋ ಹೇಳಿದ್ರು, ಈಗ ನಾವೇ ಎಷ್ಟೋ ಜನ ವ್ಲಾಗರ್ಸ್ ಇದ್ದೀವಿ, ಎಲ್ಲರೂ ಹೇಳ್ತೀವಿ, ಎಲ್ಲರೂ ರಿವ್ಯೂ ಹಾಕ್ಬಿಟ್ಟು ಹಂಗಿದೆ ಹಿಂಗಿದೆ ಅಂತೆಲ್ಲ ಹೇಳ್ತೀವಿ. ನೀವೇನು ತೊಗೋಬೇಕು ಅದರಿಂದ ಅಂದರೆ,
ಟೆಕ್ ಫೀಚರ್ಸ್ ಏನಿದೆ, ಗಾಡಿದು ಓವರ್ ಆಲ್ ಲುಕ್ ಹೆಂಗಿದೆ, ಡಿಸೈನ್ಸ್ ಹೆಂಗಿದೆ, ಇಂಜಿನ್ ಏನಿದೆ, ಇದೆಲ್ಲ ತಗೋಬೇಕು. ಬಟ್ ರೈಡಿಂಗ್ ಹೆಂಗಿದೆ ಅಂತ ಬಂದ್ಬಿಟ್ಟು ನಾವು ಇಲ್ಲಿ ಹೇಳ್ಬೋದು, ಬಟ್ ನೀವು ಬಂದು ಅದನ್ನು ನೋಡಿದಾಗಲೇ ನಿಮಗೆ ಅದು ಅನುಭವ ಆಗೋದು. ಸೊ ನಾನು ನಿಮಗೆ ಸಜೆಸ್ಟ್ ಮಾಡೋದು, ಹೋಗಿ ಕೇಳಿ ರೈಡ್ ಮಾಡಿ ತೊಗೊಳ್ಳಿ. ಬಟ್ ಸುಮ್ಮನೆ ಯಾವುದೋ ವೀಡಿಯೋ ನೋಡ್ಬಿಟ್ಟು ಹಾಕ್ಬಿಡಿ. ಯಾಕಂದರೆ ಈ ನಾರ್ತ್ ಸೈಡೆಲ್ಲ ಸ್ವಲ್ಪ ಭಯಗಳು ಹಂಗೇನೆ. ಸುಮ್ಮನೆ ಅದು ಯಾವುದಾದ್ರು ವೀಡಿಯೋ ಹಾಕ್ಬಿಟ್ಟು ಇಲ್ಲಿ ನೋಡು 150 ಹೋಗ್ತಿಲ್ಲ 140 ಹೋಗ್ತಿಲ್ಲ ಅಂತೇಳಿ ಗಾಡಿ ಮೇಲೆ ಹಿಂಗೆ ಅಡ್ ಮಲ್ಕೊಂಡ್ಬಿಟ್ಟಿರ್ತಾರೆ. ಅಡ್ ಮಲ್ಕೊಂಡು ಕಾಲಿಂದ ಚಾಚ್ಕೊಂಡು ಅಜ್ಜಿ ಸುಮ್ಮನೆ ಹೊಡಿತಾ ಇರ್ತಾರೆ ಗಾಡಿನ. ಸೊ ಹಂಗೆಲ್ಲ ನೋಡ್ಬಿಟ್ಟು ಮೋಸ ಹೋಗ್ಬಿಡಿ. ಸೊ ನೀವು ಬಂದು ಜೆನ್ಯೂನ್ ಆಗಿ ಚೆಕ್ ಮಾಡಿ ನೋಡಿ ತೊಗೊಳ್ಳಿ. ಮೇಯ್ನು ವೈಬ್ರೇಷನ್ಸ್ ಇದೆಯಾ? ಸೊ ನನಗೆ ಕೇಳಿದ್ರೆ ಗಾಡೀಲಿ ಎಲ್ಲೂ ವೈಬ್ರೇಷನ್ಸ್ ಇಲ್ಲ ಗುರು. ಮೈನರು ಎಲ್ಲೋ ಮೈನರ್ ನಿಮಗೆ ಫುಟ್ ಪೆಕ್ಸಲ್ಲೋ ಅಥವಾ ಇಲ್ಲಿ ಹ್ಯಾಂಡಲಲ್ಲೋ ಸ್ವಲ್ಪ ಹಿಂಗೆ ಅನ್ಬೋದು. ಅದು ಎಲ್ಲ ಗಾಡೀಲೂ ಇರುತ್ತೆ. ಅದನ್ನು ಬಿಟ್ಟು ತುಂಬ ವೈಬ್ರೇಷನ್ಸ್ ಬರೋದು ಆ ಥರ ಎಲ್ಲ ಏನೂ ಇಲ್ಲ. ಮೇಯ್ನ್ ಅಡ್ವಾಂಟೇಜ್ ಏನಂದರೆ ಈ ಗಾಡೀಲಿ ಸ್ಲಿಪ್ಪರ್ ಕ್ಲಚ್ ಇದೆ ಗುರುವೆ. ಸ್ಲಿಪ್ಪರ್ ಕ್ಲಚ್ ಇರೋದಕ್ಕೆ ನಿಮಗೆ ಈಸಿಯಾಗಿ ಸ್ಮೂತಾಗಿ ಸಿಟಿಲೇ ಹೊಡಿಬೋದು ಮತ್ತು ಗೇರ್ ಚೇಂಜು ಈಸಿಯಾಗಿ ಮಾಡ್ಬೋದು. ಅದೇ ನನಗೆ ಭಾಳ ಇಷ್ಟ ಆಗಿದ್ದು. ನಾನು ಆ್ಯಕ್ಚುಲಿ ಬೆಂಗಳೂರಲ್ಲಿ ಗಾಡಿ ಬಂದಾಗ ಬೇಗನೆ ರಿವ್ಯೂ ಮಾಡಿ ಹಾಕಬೇಕು. ಇದು ನಾನು ಎಷ್ಟು ಆ್ಯಕ್ಚುಲಿ ಛೈ ನನಗೆ ಈ ವಿಡಿಯೋದಲ್ಲಿ ಮತ್ತು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ. ನೋಡ್ತಾ ಇದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಬಿಟ್ರಪ್ಪ. ನಾನು ಈ ಗಾಡಿ ಬಂದಾಗ ಬೆಂಗಳೂರಲ್ಲೇ ರಿವ್ಯೂ ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ಆದರೆ ಅಲ್ಲೊಂದು 2-3 ಕಡೆ ಹೋಗಿ ಕೇಳಿದೆ. ಅವ್ರೇನಂದ್ರು ಅಂದರೆ, ನೋಡಪ್ಪ ನೀನು ವೀಡಿಯೋ ಮಾಡ್ಕೊಳ್ಳೋದಾರೆ ಎಲ್ಲೇ ಮಾಡ್ಕೊ, ಬಟ್ ನಾವು ರೈಡ್ ರಿವ್ಯೂ ಕೊಡೋಲ್ಲ. ಅದು ಬಂದ್ಬಿಟ್ಟು ಎಲ್ಲ ಸಿಟಿ ಲಿಮಿಟೆಲ್ಲ ಇತ್ತು. ಹಂಗೂ ರೈಡ್ ರಿವ್ಯೂ ಕೊಟ್ಟರು ಅವರೇ ಹೇಳ್ತಾ ಇದ್ದಾರೆ, ಹಂಗೂ ರೈಡ್ ರಿವ್ಯೂ ಕೊಟ್ಟರು ನೀವು ಸಿಟಿಲೇ ಎಲ್ಲಿ ಓಡಿಸ್ತೀರಾ, ಅದೇನು ಹೇಳೋಕ್ಕಾಗತ್ತೆ ಹಂಗೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಸೊ ಆ ಒಂದು ರೀಸನ್ಗೆ ನಾನು ಬೇಡ ಅಂತ ಹೇಳಿ ಸುಮ್ಮನೆ ಆಗಿದ್ದು. ಇಲ್ಲಾಂದರೆ ಅವಾಗೇ ಹಾಕ್ತಿದ್ದೆ ನಾನು ವೀಡಿಯೋನ. ಬಟ್ ಆದರೆ ನನಗೆ ಒಂದು ಅಡ್ವಾಂಟೇಜ್ ಏನಂದರೆ, ನನಗೆ ಶಿವಮೊಗ್ಗದಲ್ಲಿ ಬಂದ್ಬಿಟ್ಟು ಒಳ್ಳೆ ಸಪೋರ್ಟ್ ಇದೆ ಶೋರೂಮ್ಸಲ್ಲಿ. ಸೊ ಒಳ್ಳೆ ಹೋಗಿ ಕೇಳಿದ ತಕ್ಷಣ ಜೆನ್ಯೂನ್ ಆಗಿ ಹಿಂಗೆ ವೀಡಿಯೋ ಮಾಡ್ತಾ ಇದ್ದೀನಿ ಸರ್ ಹಿಂಗೆ ಅಂತ ಹೇಳಿದ್ರೆ, ನಮ್ಮ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಒಂದು ಚಾನ್ಸ್ ಕೊಡ್ತಾರೆ. ಸೊ ಅದಕ್ಕೆ ಆರಾಮಾಗಿ ಬಂದ್ಬಿಟ್ಟು ಇಲ್ಲಿ ವೀಡಿಯೋ ಮಾಡ್ಕೊತೀನಿ. ನೋಡಿ, ನಾವು ಅದು ಶೋರೂಮಿಂದ ಈ ಕಡೆ ಬಂದ್ರೆ ನಿಮಗೆ ಒಳ್ಳೆ ರೋಡ್ ಸಿಕ್ಬಿಡುತ್ತೆ. ಕ್ಲೀನಾಗಿ ಎಕ್ಸ್ಪ್ಲೈನ್ ಮಾಡ್ಬೋದು ಗಾಡಿ ಹೆಂಗಿದೆ ಏನು ಅಂತ ಹೇಳಿ. ಅದಕ್ಕೆ ನಾನು ಇಷ್ಟು ದಿವಸ ವೆಯ್ಟ್ ಮಾಡಿದ್ದು. ನನಗೂ ಎಷ್ಟೋ ಜನ ಇನ್ಸ್ಟಾಗ್ರಾಮಲ್ಲಿ ಕೇಳ್ತಾ ಇದ್ದಾರೆ, ಅವಾಗಿಂದ ನಾನು ಬ್ರೋ ರಿವ್ಯೂ ಮಾಡಿ 160 ಹೇಳಿ ಅಂತ. ಸೊ ಅದಕ್ಕೆ ಬೇಗ ಆ್ಯಕ್ಚುಲಿ ನಾನು ನಿನ್ನೆ ಸಂಜೆ ಬಂದಿದ್ದು ನಾನು ಶಿವಮೊಗ್ಗಕ್ಕೆ. ಮತ್ತೆ ಇವತ್ತು ಅವ್ರಿಗೆ ಕೇಳಿಕೊಂಡು ಸರ್ ಅವತ್ತು ಹೇಳಿದ್ರಲ್ಲ ಅಂತೇಳಿ ಬಂದು ಪಾಪ ಅವರು ಗಾಡಿ ರೆಡಿ ಮಾಡಿಕೊಟ್ಟು ಈಗ ರಿವ್ಯೂಗೆ ತೊಗೊಂಬಂದಿದ್ದು ನಾನು. ಸಸ್ಪೆನ್ಷನ್ನು ಅದೊಂದು ಮರ್ಬಿಟ್ಟಿದೆ. ಸೊ ಸಸ್ಪೆನ್ಷನ್ ಬಂದುಬಿಟ್ಟು ನಿಮಗೆ ಇದರಲ್ಲಿ ಅದೇ ಅಡ್ಜಸ್ಟಿಂಗ್ ಇರಲ್ಲ. ಬಟ್ ಆದರೆ ಒಂದು ನಾರ್ಮಲ್ ಆಫ್ ರೋಡ್ಗೆ ಮತ್ತು ರೋಡ್ಗೆ ಹೆಂಗೆ ಬೇಕೋ ಅದು ಹಂಗೆ ಮಾಡಿರ್ತಾರೆ. ಯಾಕೆ ಅಂತಂದರೆ ಇದು ಸ್ಪೋರ್ಟಿ ನೇಕೆಡ್ ಬೈಕ್ ಆಗಿರೋ ರೀಸನಿಗೆ ನಿಮಗೆ ಕಾರ್ನರಿಂಗು ಮತ್ತು ಹೈವೇಲಿ ಸ್ಟೆಬಿಲಿಟಿ ಚೆನ್ನಾಗಿರಬೇಕು ಅಂತ ಹೇಳಿ ನಿಮಗೆ ಸ್ವಲ್ಪ ಸ್ಟಿಫ್ ಇರುತ್ತೆ. ಬಟ್ ಆದರೆ ಇದರಲ್ಲಿ ಪರವಾಗಿಲ್ಲ, ಚೆನ್ನಾಗಿದೆ. ಏನಕ್ಕೆ ಅಂತಂದರೆ ನಿಮಗೆ ಕಾರ್ನರಿಂಗಲ್ಲೆಲ್ಲ ಸ್ಟಿಫ್ ಇದ್ರೇ ನಿಮಗೆ ಸಕ್ಕತ್ತಾಗಿ ಬರುತ್ತೆ. ಕಾರ್ನರಿಂಗ್ ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಕಾರ್ನರಿಂಗಲ್ಲಿ ಫುಲ್ಲು ಸ್ಮೂತ್ ಇದ್ರೆ ಸಸ್ಪೆನ್ಷನ್ಸು. ಎಲ್ಲೆಲ್ಲೂ ವೈಬ್ರೇಷನ್ಸ್ ಇಲ್ಲ ಆಗಿರುವೆ. ಬಟ್ ಸೀರಿಯಸ್ಲಿ ಹೇಳ್ತೀನಿ, ನಾನು KTM ರಿವ್ಯೂ ಮಾಡಿರೋ ಬೈಕ್ಗಳು ಓಡಿಸಿರೋದು ನನ್ನ ಫ್ರೆಂಡ್ಸಿಂದ ಇದ್ದಾವೆ. ಎಲ್ಲದರಲ್ಲೂ ಈ ಹೊಸ ಇಂಜಿನ್ ಓಡಿಸ್ತಾ ಇದ್ದೀನಲ್ಲ, ಕಂಪ್ಲೀಟ್ಲಿ ಈ ರಿಫೈನ್ಮೆಂಟಿಗೆ ಫಿದಾ ಆಗ್ಬಿಟ್ಟೆ. ಆ ಲೆವೆಲಿಗಿದೆ ರಿಫೈನ್ಮೆಂಟು. ಮತ್ತೇನು ಅಗ್ರೆಸಿವ್ ಇಲ್ಲ, ಏನು ಅಂತ ಸೌಂಡ್ ಬೇಸ್ ಇಲ್ಲ, ಹಂಗಿಲ್ಲ ಅಂತ ಅನ್ನೋಂಗೂ ಇಲ್ಲ. ಈಗ ನೋಡಿ ತೋರಿಸ್ತೀನಿ ನಿಮಗೆ. 6th 5th ಬಂದೆ, 4th ಬಂದೆ, 3rd ಬಂದೆ. ಈಗ ನೋಡಿ ಸೌಂಡ್ ಹೆಂಗೆ ಬರುತ್ತೆ. ಆ ಸೌಂಡ್ ನೋಡಿ ಹೆಂಗಿದೆ. ಆ ಬೇಸ್ ಸೌಂಡು ಲೈಕ್ ಹೆಂಗೆ ಅಂದರೆ ಇನಿಷಿಯಲ್ ನಿಮಗಿರಲ್ಲ. ಬಟ್ ಒಂದು ಸರ್ಟೆನ್ RPM ಹೋದ್ಮೇಲೆ ಹೆಂಗೆ ತೊಗೋತಾ ಇದೆ ಗೊತ್ತಾ, ಇನ್ಸ್ಟೆಂಟಾಗಿ. ಪಿಕಪ್ಪು ಹಂಗೇನೆ ಮತ್ತು ಸೌಂಡು ಹಂಗೆ ಇದೆ. ಆ ಒಂದು ಸರ್ಟೆನ್ RPMನಲ್ಲಿ BHPನ ಮತ್ತು ಟಾರ್ಕ್ನ ಸಕ್ಕದಾಗಿ ನೈಲ್ ಮಾಡಿದ್ದಾರೆ, ಸಕ್ಕದಾಗಿ ಹೊಂದಾಣಿಕೆ ಮಾಡಿದ್ದಾರೆ ಮಾತ್ರ. ನೋಡಿ ಬೇಸ್ ಸೌಂಡ್ ಹೆಂಗೆ ಬರ್ತಾ ಇದೆ. 6th ಗೇರಲ್ಲೂ ಬರ್ತಾ ಇದೆ ಗುರುವೆ. ಯಾರಾದರೂ KTM ಫ್ಯಾನ್ ಬಾಯ್ಸು ನೀವು ಕಾಯ್ತಾ ಇದ್ರಿ 160ಗೆ ಇದಕ್ಕೆ ಅಂತಂದರೆ, ನಿಜವಾಗ್ಲೂ ಹೇಳ್ತೀನಿ, ಹೋಗಿ ಟೆಸ್ಟ್ ರೈಡ್ ಮಾಡಿ ಕಣ್ಣು ಮುಚ್ಕೊಂಡು ತೊಗೊಳ್ಳಿ. ಸಾಕಾಗಿದೆ ಗಾಡಿ ಮಾತ್ರ. ಸುಮ್ಮನೆ ಯಾವುದಾದ್ರೂ ರಿವ್ಯೂ ನೋಡ್ಬಿಟ್ಟು ಬರೀ 120 ಹೋಗ್ತದೆ ಹಂಗೆ ಅಂತೆಲ್ಲ ನೋಡ್ಕೊಂಡು ಸುಮ್ಮನಿರ್ಬೇಡಿ, ನಿಮಗೆ ಲಾಸ್ ಆಗೋದು. ಬಟ್ ಯಾರು ಇನಿಷಿಯಲ್ ರೈಡರ್ಸ್ ಇದ್ದೀರಲ್ಲ ಅವರಿಗೆಲ್ಲ ಒಂದು ಒಳ್ಳೆ ಬಾಡೂಟ ಅನ್ಬೋದು ಈ ಗಾಡಿ. ಹಂಗಿದೆ ಮಾತ್ರ.
ಯಾಕಂದರೆ ನನ್ನ ಫ್ರೆಂಡ್ ಸರ್ಕಲಲ್ಲಿ ಒಬ್ರು ಇದ್ದಾರೆ, ಅವರು ಗಾಡಿ ತೊಗೊಂಡಿದ್ರು, ಇದು ಡ್ಯೂಕ್ 200 ತೊಗೊಂಡು ನನಗೆ ಅದು ಓಡಿಸೋಕ್ಕೆ ಭಯ ಆಗ್ತದೆ, ಒಂಥರ ಹೆವಿ ಅಗ್ರೆಸಿವ್ ಅನ್ನಿಸ್ತದೆ, ಸೌಂಡು ಅದೆಲ್ಲ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ಅಂತಿದೆ. ಯಾಕಂದರೆ ಎಷ್ಟೊಂದು ಆಕ್ಸಿಡೆಂಟ್ಸ್ ಎಲ್ಲ ನೋಡ್ತಿರ್ತಾರೆ ಡ್ಯೂಕಲ್ಲಿ. ಆ್ಯಕ್ಚುಲಿ ಡ್ಯೂಕ್ ಫೇಮಸ್ ಆಗಿದೆ ಆಕ್ಸಿಡೆಂಟ್ಸಿಗೆ, ಅಷ್ಟು ಆಕ್ಸಿಡೆಂಟ್ಸು ಅದೆಲ್ಲ ಆಗ್ತಿತ್ತು. ಅವಾಗ ಎದುರ್ಕೊಂಡು ನಾವು ಹೊಡೆಯೋಕ್ಕಾಗಲ್ಲ, ಹಂಗೆ ಹಿಂಗೆ ಆ ಗಾಡಿ ನೋಡಿದ್ರೆ ಭಯ ಆಗುತ್ತೆ ಹೊಡೆಯೋಕ್ಕೆ, ಹಂಗೆ ಹಿಂಗೆ ಅಂತ ಅನ್ನೋರು. ಬಟ್ ಇದರಲ್ಲಿ ನೋಡಿದ್ರೆ ನಿಮಗೆ ಆ ಒಂದು ರಿಫೈನ್ಮೆಂಟ್ ಸಕ್ಕದಾಗಿ ಮಾಡಿದವ್ರು ಗುರು. ನಾನು ಪದೇ ಹೇಳ್ತಾ ಇದ್ದೀನಿ, ಬಟ್ ನಿಜವಾಗ್ಲೂ ಹೇಳ್ತೀನಿ, ಯಾರ್ಯಾರೆಲ್ಲ ಒಂಥರ ಬ್ಯಾಡಾಗಿ ಗಾಡಿನ ಪೋರ್ಟ್ರೇಟ್ ಮಾಡಿದ್ರಲ್ಲ ಅವರೆಲ್ಲ ಸರಿಯಾಗಿ ರಿವ್ಯೂನೇ ಮಾಡಿಲ್ಲ, ನಿಜವಾಗ್ಲೂ ಹೇಳಬೇಕು ಅಂದರೆ. ನಾನೊಬ್ಬ ಯಮಹ ಗಾಡಿ ಹಿಡ್ಕೊಂಡಿರೋನು R15, ಮತ್ತು ನನಗೆ ಯಮಹ ಭಾಳ ಇಷ್ಟ. ಅಂದರೂ ನಾನು KTM ಬಗ್ಗೆ ಹೇಳ್ತಾ ಇದ್ದೀನಿ ಅಂತಂದರೆ ನೀವು ಯೋಚನೆ ಮಾಡಿ, ಸುಮ್ಮನೆ ಎಲ್ಲ ನಾನೇನೋ ವ್ಯೂಸ್ ಬರಲಿ, ಲೈಕ್ ಬರಲಿ, ಶೇರ್ ಬರಲಿ ಅಂತ ಇನ್ಫಾರ್ಮೇಷನ್ ಶೇರ್ ಮಾಡೋನೇ ಅಲ್ಲ ನಾನು. ಆಮೇಲೆ ಯಾರೋ ಶೋರೂಮ್ನವ್ರು ಹೇಳ್ಬಿಟ್ರು ಹಂಗೆ ಹಿಂಗೆ ಅಂತ ನಾನು ಯಾರೂ ಮಾಡಲ್ಲ. ಆ್ಯಕ್ಚುಲಿ ಶೋರೂಮ್ನವ್ರು ಅವೆಲ್ಲ ಹೇಳೋದು ಇಲ್ಲ, ಸರ್ ಗಾಡಿ ಚೆನ್ನಾಗಿದೆ ಹೇಳಿ ಹಂಗೆ ಹಿಂಗೆ ಅಂತ. ಯಾಕಂದ್ರೆ KTM ಗೊತ್ತಲ್ಲ ನಿಮಗೆ ಯಾವ ಬ್ರ್ಯಾಂಡು, ಅಲ್ಲ ಅದಕ್ಕೆ ಯಾವ ಲೆವೆಲಿಗೆ ಅಡ್ವರ್ಟೈಸ್ಮೆಂಟ್ ಇದೆ. ನಾವೆಲ್ಲ ಇದನ್ನು ಹೇಳೇ ಮಾಡಬೇಕು ಅನ್ನೋದೆಲ್ಲ ಏನು ಇಲ್ಲೇ ಇಲ್ಲ. ಇಲ್ಲೇ ಓವರ್ಟೇಕ್ ಮಾಡೋಣ, ಸೆಕೆಂಡಿಗೆ ಹಾಕ್ತೀನಿ. ನೋಡಿ ಫುಲ್ಲು ಬಿಸಿಲಿದೆ, ನಿಮಗೆ ಡ್ಯಾಶ್ ಎಷ್ಟು ಕ್ಲೀನಾಗಿ ಕಾಣಿಸ್ತದೆ. ಕ್ಯಾಮ್ರಾದಲ್ಲಿ ಕಾಣಿಸ್ತಿದ್ರೆ ಓಕೆ, ಬಟ್ ಎಷ್ಟು ಕ್ಲೀನಾಗಿ ಕಾಣಿಸ್ತದೆ ಗೊತ್ತಾ ಡ್ಯಾಶು. ಆ್ಯಕ್ಚುಲಿ ನಾನು LCD ಇಷ್ಟಪಡೋದೇ ಇದೇ ರೀಸನ್ಗೆ. TFTದೆಲ್ಲ ಬಂದ್ಬಿಟ್ಟು ನಿಮಗೆ ಒಂಥರ ಒಂದು ಬ್ಲಿಂಕಿಂಗ್ ಸ್ಟಾರ್ಟ್ ಆಗ್ಬಿಡುತ್ತೆ, ಇಲ್ಲ ಅಂತಂದರೆ ಗ್ಲಾರ್ ಹೊಡಿತಾ ಇರುತ್ತೆ. ಬಟ್ LCD ಭಾಳ ಚೆನ್ನಾಗಿರುತ್ತೆ ಆ್ಯಕ್ಚುಲಿ. ಈಗ ಎಲ್ಲ ಚಿಕ್ಕ ಚಿಕ್ಕ ಬೈಕಲ್ಲೂ TFT ಕೊಟ್ಬಿಟ್ಟು ಜನಕ್ಕೆ ಒಂಥರ ಕನ್ಫ್ಯೂಷನ್ ಕ್ರಿಯೇಟ್ ಮಾಡಿಸ್ಬಿಟ್ಟಿದ್ದಾರೆ. TFT ಇದ್ರೇ ಸಖತ್ತಿರೋದು ಗಾಡಿ ಹಂಗೆ ಹಂಗೆ ಅಂತ. ಸೊ ಗಾಡಿ ಡಿಸೈನ್ ವೈಸು ಮತ್ತು ಫಿಟ್ ಆ್ಯಂಡ್ ಫಿನಿಶು, ಪರ್ಫಾರ್ಮೆನ್ಸು, ಎಫಿಷಿಯನ್ಸಿ, ಇದೆಲ್ಲ ವೈಸಲ್ಲೂ ನೋಡಿದ್ರೆ ಗಾಡಿ ಮಾತ್ರ ಪರ್ಫೆಕ್ಟಾಗಿದೆ. ಆ ಒಂದು 160cc ಸೆಗ್ಮೆಂಟ್ ಹೆಂಗೆ ತೊಗೊಂಬರ್ಬೇಕು ಹಂಗೆ ತೊಗೊಂಬಂದಿದ್ದಾರೆ. ಸೊ ನನ್ನ ಅನಿಸಿಕೆ ಇಷ್ಟೇ ಈ ಗಾಡಿ ಮೇಲೆ. ನಾನೇನಾದರೂ ಈ ಗಾಡೀಲಿ ಮಿಸ್ ಮಾಡಿದರೆ ಹೇಳಿ, ನನಗನ್ಸುತ್ತೆ ನಾನು ಎಲ್ಲನೂ ಕವರ್ ಮಾಡಿದ್ದೀನಿ. ನನ್ನ ಒಪಿನಿಯನ್ನು ನಾನು ನಿಮಗೆ ಹೇಳಿದ್ದೀನಿ. ಅಂದರೆ KTM ಯಾಕಪ್ಪ ಲಾರಿ ಅಣ್ಣ. ಸೊ MT-15ಗೂ ಮತ್ತು ಡ್ಯೂಕ್ 160ಗೂ ಲೈಕ್ ಕಂಪೇರ್ ಮಾಡಿ ನೀವು ಯಾವ ಥರ ನೋಡಿ ತೊಗೋಬೇಕು ಏನು ಅಂತಲೂ ಹೇಳಿದ್ದೀನಿ. ಮತ್ತು ಡ್ಯೂಕ್ 200 160ಗೂ ಕಂಪೇರ್ ಮಾಡಿ ಹೇಳಿದ್ದೀನಿ. ಇನ್ನೂ ಇನ್ ಡೆಪ್ತ್ ಕಂಪ್ಯಾರಿಸನ್ ಬೇಕು ಅಂದರೆ ನಂಗೆ ಹೇಳಿ, ನಾನು ಮಾಡ್ತೀನಿ. ಬಟ್ ಈಗ ಜಸ್ಟ್ ಓವರ್ ವ್ಯೂ ಆಗಿ ನಾನು ಮಾಡಿದ್ದೀನಿ. ಯಾಕಂದರೆ ನಾನೀಗ ನ್ಯೂಸ್ ನೋಡ್ತಿರೋದಕ್ಕೇ ಇದನ್ನು ನಾನು ಹೇಳಿದ್ದು. ಅಂದರೆ ನ್ಯೂಸ್ ಅಂದರೆ ಎಷ್ಟೊಂದು ವೀಡಿಯೋಸ್ಗಳು ನೋಡ್ತಾ ಇರೋದಕ್ಕೇ ನಾನಿದು ಹೇಳ್ತಾ ಇರೋದು. ಸುಮ್ಮನೆ ಗುರು ಯಾವ್ಯಾವುದೋ ತೊಗೊಂಬಂದ್ಬಿಟ್ಟು ಅದು ಹಂಗಿದೆ ಹಿಂಗಿದೆ, ಇದು ಚೆನ್ನಾಗಿಲ್ಲ, ಬಂದಿರೋದು ಎಂಥದ್ದು ನೆಟ್ಟಿಗಿಲ್ಲ, ಹಂಗೆ ಹಿಂಗೆ ಅಂತೆಲ್ಲ ಹಬ್ಸೋದೆಲ್ಲ ತಪ್ಪೋದು. ಅದೇನೋ ಅಂತಾರಲ್ಲ, ಏನೋ ಕೇಳಿದವರು ಸುಳ್ಳಾಗಬಹುದು, ನೋಡಿದರೂ ಸುಳ್ಳಾಗಬಹುದು, ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಅಂತ. ಆ ಥರ ನೀವು ನಿಧಾನವಾಗಿ ಆ ಗಾಡಿನ ಚೆಕ್ ಮಾಡಿ ನೋಡಿದಾಗನೇ ಅದ್ರದ್ದು ಗೊತ್ತಾಗೋದು ಏನು ಅಂತ. ಸೊ ಈ ಬೈಕ್ ಆನ್ ರೋಡ್ ಪ್ರೈಸ್ ನಾನು ಅವೆಲ್ಲ ಹೇಳ್ದಂಗೆ 2,23,000 ಬರುತ್ತೆ ಶಿವಮೊಗ್ಗದಲ್ಲಿ. ಓಕೆ, ಥಿಂಕ್ ಮಾಡ್ಬೋದು ಅದನ್ನು. ಅಂದರೆ ಪ್ರೈಸ್ ಜಾಸ್ತಿ ಇದೆ ಇದು ಬೇರೆ ಕಂಪೇರ್ ಮಾಡಿದ್ರೆ ಹಾಗೆ ಅಂತ. ಸೊ ನೀವು MTನೇ ಕಂಪೇರ್ ಮಾಡಿದ್ರು ನಿಮಗೆ ಅದು 2,20 ಬರುತ್ತೆ. MT ಬಿಟ್ಟು ಬೇರೆ ಯಾವುದೋ 160 ನೀವು ಕಂಪೇರ್ ಮಾಡ್ತೀರಾ ಅಂದರೆ ಇದರಲ್ಲಿರೋ ಅಂತ ನಿಮಗೆ ಒಂದು ಟೆಕ್ ಇರ್ಬೋದು, ಅಥವಾ ನೆಕ್ಸ್ಟ್ ನಿಮಗೆ ಒಂದು ಸಸ್ಪೆನ್ಷನ್ ಕ್ವಾಲಿಟಿ ಇರ್ಬೋದು, ಮತ್ತು ಇಂಜಿನಿಂದು ಎಫಿಷಿಯನ್ಸಿ ಮತ್ತು ಪವರು. ಇನ್ನು ಇದೆ KTM ಅಂದರೆ ನಿಮಗೆ ಗೊತ್ತಿರುತ್ತೆ ಯಾವ ಲೆವೆಲಿಗೆ ಅವರು ಕ್ವಾಲಿಟಿ ಮೇಂಟೈನ್ ಮಾಡಿರ್ತಾರೆ ಪಾರ್ಟ್ಸಲ್ಲಿ ಅಂತ. ಅದು ಬಂದ್ಬಿಟ್ಟು ನಿಮಗೆ ಸಿಗಲ್ಲ. ಲೈಕ್ ಕಾಸ್ಟ್ಲಿ ಇರೋ ರೀಸನ್ನೇ ಅದೇನೆ ನಿಮಗೆ. ಏನಂತಂದರೆ ಪ್ರೈಸ್ ತಕ್ಕನಂಗೆ ಕ್ವಾಲಿಟಿ. ನಿಮಗೆ ಕ್ವಾಲಿಟಿ ಬೇಕಾ ಅಷ್ಟು ಪ್ರೈಸ್ ಕೊಡಲೇಬೇಕು. ಬಟ್ ನನಗನ್ಸಿದ್ದು ನಿಮಗೆ MTಗೆ 2,20 ಕೊಡ್ತಾ ಇದ್ದೀರಾ ಹೋಗ್ಬಿಟ್ಟು ಅಂತಂದರೆ ಇದಕ್ಕೆ 2,20 ಕೊಡೋದ್ರಲ್ಲಿ ಏನು ಮೋಸ ಇಲ್ಲ. ಅಷ್ಟೇ ಇವತ್ತಿನ ವಿಡಿಯೋ. ನನ್ನ ಥಾಟ್ಸ್, ನನ್ನ ಅನಿಸಿಕೆನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಯಾರು ಈ ಗಾಡಿ ನೋಡೋಕೆ ಹೋಗ್ತಿದ್ದೀರೋ ಅವರಿಗೆ ಈ ರಿವ್ಯೂ ಯೂಸ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಇಲ್ದಂಗೆ ರೈಡ್ ಮಾಡಿಬಿಡಿ. ಓಕೆ, ಬಾಯ್.